ನಾನು 4 ಜಾತ್ರೆ ನೋಡಿ ನಾನು. ಜನ್ರೇಷನ್ಗೆ ಅದು ಭಾಳ ಆಗ್ಬಿಟ್ಟೈತಿ. ಈ ಶ್ರಾವಣ ಮಾಸದೊಳಗನೆ ಈ ಜಾತ್ರೆ ಮಾಡ್ಬೇಕು. ಯಾಕೆ ಮಾಡ್ಬೇಕು? 18 ಗಾಲಿ ತೀರತ್ತ ಇದು ಹಿಂದೆ ತೇರು ಹಾಕಿತ್ತಂತ. ಅದು ನಮ್ಮ ಮಠದ್ರ ಅದು ಅಂದ್ರೆ ತೀರ್ ಎಷ್ಟಿರ್ಬೋದು. ನಾನು ಇದು 3ನೇದು ನನಗೆ ನೆನಪಿರೋದು. ಇಲ್ಲಿಕಂದ್ರೆ ನೀವು ಜಾತ್ರೆ ಹಾಕಿದ್ದಿಲ್ಲ ನಾವು ಹೋಗ್ಲಿಕ್ಕಂದ್ರೆ. ಈಗಿದು ಈ ನಮೂನಿ ದೊಡ್ಡ ಪ್ರಮಾಣ ಜಾತ್ರೆ ಹಾಕಿದ್ದಿಲ್ರಿ. 1992 ಒಮ್ಮೆ ನೆನಪೈತಿ. 2008 ಇದು ನಾವು ಎಲ್ಲರೂ ಇಲ್ಲಿ ನಮ್ಮ ಆ ಜಾತಿ ಈ ಜಾತಿ ಅಂತ ಯಾವುದಿಲ್ಲ ಇಲ್ಲಿ. ಅಲ್ಲೇ ಬಂದು 2 ದೇವ್ರು ಹಿಂಗೆ ನಿಂತು ಬಿಟ್ಲೆ ನಾ ಹೋಗಂಗಿಲ್ಲ ಮುಂದೆ. ದೇವ್ದೇ ನೀವು ಉಗ್ರವಾಗಿ ನೋಡೋಂಗಿಲ್ಲ. ಇವು ದೇವರು ಮುಂದಿನ ಸಲ ಜಾತ್ರೆ ಮಾಡಕ್ಕೆ ಬರಂಗಿಲ್ಲ. ನಾವಾದ್ರೂ ಇವತ್ತಿಗೂ ಹಂಗ ಕೈ ಮುಗಿದು ಕಣ್ಣು ಮುಚ್ಚಿ ಒಟ್ಟಾಗ ನಾನು ನೋಡೋದಿಲ್ಲ. ನಾನು ದ್ಯಾಮಮ್ಮ ಸಂದೂತ ದುರ್ಗವ್ವ ಕಾಳಮ್ಮ ಇವೇನದಲ್ಲ ಉಗ್ರರ ಇವರು. ರಾತ್ರಿ 9:30 10 ಗಂಟೆಗೆ ಆ ತಾಯಿ ತೊಂಬರ್ತೀವಿ ನಮ್ಮ ಮನೆಗೆ ನಾವು. ಅವ್ರು ಈ ಊರಿಗಿಂತ ಪವರ್ ಅವರು. ಅಷ್ಟು ಸರಳನೂ ಅಲ್ಲ ಅವರು. ಇದು ತವ್ರ ಮನೆ ಇಲ್ಲ ಅನ್ನೋದು ಗಂಡನ ಮನೆ. ಎಷ್ಟೋ ದಿವಸ ಈ ದೇವಿ ಏನದ ದ್ಯಾಮವ್ವ ದುರ್ಗವ್ವ ಅದಾರಲ್ಲ ಆ ತೇರಿನೊಳಗನ ಉಳಿದ್ಬಿಟ್ರಂತ್ರಿ. ಮೂಲ ಗದಗಂದ್ರೆ ಒಕ್ಕಲಿಗೆರೆ ಓಣಿ. ಅಲ್ಲ ಕೆಟ್ಟದಂದ್ರೆ ಯಾರಿಗೆ ಮಾಡಕ್ಕೆ ಹೋಗಲ್ಲ, ಬಯಸೋದಿಲ್ಲ ನಾವು. ಅಕಸ್ಮಾತ್ ಹಂಗೆ ಮಾಡಕ್ಕೆ ಬಂದ್ರೆ ನಾವು ಬಿಡೋದಿಲ್ಲ. ಗದಗ ಸೃಷ್ಟಿ ಆಗಿದ್ದನ ಒಕ್ಕಲಿಗರಿಂದ ಚಲೋ. ನಮ್ಮ ಏರಿಯಾ ತಪ್ಪು ಇದು ನೋಡ್ರಿ, ನಾವು ಒಕ್ಕಲಿಗರೆ ಅವರು, ನಮಗೇನು ಅಂತ ಬಡತನ ಬಂದಿಲ್ಲ. ನಮ್ಮ ಉಸಿಟ್ಟು ಬಂದಿತ್ತು ದೇವಿ ಗುಡಿ ಮಗ್ಲ ಮಾಡ್ಬೇಕಂತೇಳಿ. ಜಾತ್ರೆ ಏನ್ರಿ ಹೋಗ್ಸಲಕ್ಕಂದ್ರೆ ಅರಬಟ್ ಆಗತ್ತೆ ಜಾತ್ರೆ ಹೋಸ್. ಅರ್ಪಟ ಹೇಗೆ ಅದಕ್ಕೆ ಈ ಹಳೆ ಬರೋದ್ರೆ ಉಳಿದವ್ರು ಜಾತ್ರೆ ಮಾಡೋದ್ರೆ ನಾನು ಒಬ್ಬವ ಹೆಸರು ಪತ್ತಿರಪ್ಪ ನೋಡು. ನೀವು ಎಷ್ಟು ಶಾಂತರಿಂದ ಹೊಕ್ಕಿರಿ ಅದು ಒಳ್ಳೇದಾಕೈತಿ ಅಂತ ನನಗೆ ಅವ್ರು ತಿಳಿದ್ರು. ಅದು ದೊಡ್ಡನೇ ದ್ಯಾಸ ನನಗೆ. ಹ್ಞೂ ಅಂದ್ಬಿಟ್ಟೆ ಹಿಂಗೆ ಗೊತ್ತಿಲ್ಲ.